ಕಥೆ ನಿಜವಾದ ಶ್ರೀಮಂತಿಕೆ. ರಾಮನ್ ಎಂಬ ಶ್ರೀಮಂತ ವ್ಯಾಪಾರಿಯು ತನ್ನ ಮಗ ರೋಹಿತ್ಗೆ ಜೀವನದ ಅರ್ಥ ಕಲಿಸಬೇಕೆಂದು ಬಯಸಿದ. ರೋಹಿತ್ ಹಣವಿದ್ದರೆ ಎಲ್ಲವೂ ಸಿಗುತ್ತದೆ ಎಂದು ನಂಬುತ್ತಿದ್ದ. ಒಂದು ದಿನ ರಾಮನ್ ಅವನನ್ನು ಹಳ್ಳಿಯೊಬ್ಬ ಬಡ ರೈತನ ಮನೆಯಲ್ಲಿ ಒಂದು ದಿನ ಕಳೆಯಲು ಕಳುಹಿಸಿದ. ರೈತನ ಮನೆ ಸಣ್ಣದಾಗಿತ್ತು, ಆದರೆ ಅಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದರು. ಅವರ ಬಳಿ ಹೆಚ್ಚು ಆಹಾರ ಇರಲಿಲ್ಲ, ಆದರೂ ಅವರು ತಮ್ಮ ಹತ್ತಿರದ ಅತಿಥಿಗೆ ಹಂಚಿಕೊಂಡರು. ಸಂಜೆ ಅವರು ಬೆಳಕಿನ ದೀಪದ ಬಳಿ ಹಾಡುತ್ತಾ ನಗುತ್ತಿದ್ದರು. ರೋಹಿತ್ಗೆ ಆಶ್ಚರ್ಯವಾಯಿತು, ಬಡವರು ಇಷ್ಟೊಂದು ಸಂತೋಷದಿಂದ ಬದುಕುತ್ತಾರೆ ಎಂದು ಅವನು ಊಹಿಸಿರಲಿಲ್ಲ. ಮರುದಿನ ಮನೆಗೆ ಹಿಂತಿರುಗಿದಾಗ ತಂದೆ ಕೇಳಿದ, ಮಗನೇ, ಏನು ಕಲಿತೆ? ರೋಹಿತ್ ಹೇಳಿದ, ಅಪ್ಪ, ನಮಗೆ ದೊಡ್ಡ ಮನೆ ಇದೆ ಆದರೆ ಸ್ನೇಹ ಕಡಿಮೆ. ಅವರಿಗೆ ಸಣ್ಣ ಮನೆ ಇದೆ ಆದರೆ ಹೃದಯ ದೊಡ್ಡದು. ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ, ಸಂತೋಷದಲ್ಲಿದೆ. ರಾಮನ್ ಸಂತೋಷದಿಂದ ಮಗನನ್ನು ಅಪ್ಪಿಕೊಂಡು ನಗಿದ. ನೀತಿ: ನಿಜವಾದ ಶ್ರೀಮಂತಿಕೆ ಹೃದಯದ ದಯೆ ಮತ್ತು ಸಂತೋಷದಲ್ಲಿದೆ, ಹಣದಲ್ಲಿ ಅಲ್ಲ.